ಹಾಯ್ ಫ್ರೆಂಡ್ಸ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಅವೇಟೆಡ್ ಫಿಲಿಂ ಕಾಟೇರ ಸಿನಿಮಾದ ಟ್ರೈಲರ್ ಈಗ ಬಿಡುಗಡೆ ಆಗಿದೆ. ಈ ಸಿನಿಮಾನ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಹಂಗೆ ರಾಕ್ಲೈನ್ ವೆಂಕಟೇಶ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಡಿಸೆಂಬರ್ 29ನೇ ತಾರೀಕು ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಆ ಟ್ರೈಲರ್ ಜಸ್ಟ್ ಇವಾಗ ತಾನೇ ಬಿಟ್ಟಿದ್ದಾರೆ. ಈ ಟ್ರೈಲರ್ ನೋಡ್ಬಿಟ್ಟು ಟ್ರೈಲರ್ ನನಗೇನ್ ಅನಿಸ್ತು, ಈ ಸಿನಿಮಾ ರಿಮೇಕ್ ಧನುಷ್ ಅವರ ಕರ್ಣನ್ ಸಿನಿಮಾ ರಿಮೇಕ್ ಅಂತಿದ್ದಾರೆ. ಹಾಗೆ ವರ್ಷ ಇಲ್ಲ ಇದು ತೆಲುಗಿನ ರಂಗಸ್ಥಲಂ ರಾಮಚರಣ್ ಅವರ ರಂಗಸ್ಥಲಂ ಸಿನಿಮಾ ರಿಮೇಕ್ ಅಂತಿದ್ದಾರೆ. ನನ್ಗೆ ಯಾಕೋ ಇದು ರಿಮೇಕ್ ಅಲ್ಲ, ಈಗ ನಾವ್ ಹೇಳಕ್ಕಾಗಲ್ಲ. ಟ್ರೈಲರ್ ನೋಡಿದ್ಮೇಲೆ ಇದು ರಿಮೇಕ್ ಇಲ್ಲ ಒರಿಜಿನಲ್ ಸ್ಟೋರಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈಗ ತಾನೇ ಟ್ರೈಲರ್ ಬಿಟ್ಟಿದ್ದಾರೆ. ಟ್ರೈಲರ್ ನೋಡ್ಬಿಟ್ಟು ಇದು ರಿಮೇಕ್ ಅಲ್ವಾ, ಈ ಸಿನಿಮಾದ ಯಾವ ಸ್ಟೋರಿ ಏನು ಎಲ್ಲ ಫಸ್ಟ್ ಟ್ರೈಲರ್ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ, ಸರಿನಾ? ಲೆಟ್ಸ್ ಗೋ. ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡಾದ್ರು ಹೇಳಿ. ನನ್ನ ಲೈಫಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್. ಅವರು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ಯಾವನ್ನೇ ಹೊತ್ಕೊಂಡು ಹೋಗೋದು. ಹೆಂಗಸರು ಅಟ್ಟಿ ಮುಂದೆ ನೀರು ಹಾಕಕ್ಕೆ ಹೆದರ್ತಾರೆ. ಯಾಕೆ ಗೊತ್ತಾ? ಅವನು ಬೀದಿನೆಲ್ಲ ರಕ್ತದ ಕಾಲ್ಸ್ಕೊಂಡು ಹೋಗಿದ್ದ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಈಗ ಉತ್ತರ ಬರ್ತಾವ್ರೆ. ನಮ್ಮೂರಿನ ಒಲೆ ಮಾಡಿ ನೋಡ್ಕೊಂಡು ಹೋಗ್ತಾನೆ. ಯಾರೇ ಅವನು? ದೇವಸ್ಥಾನ ಕೆಲ್ಸ ದ್ಯಾವ್ರ ಅನ್ಕೊಟ್ಟಿದ್ ನನ್ಗೆ ಆ ದ್ಯಾವ್ರ ಕೊಟ್ಟು ಬರ ಏನಂದ್ರೆ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗ ನಾನ್ ಮಾಡಿರೋ ಮಚ್ಚ ಯಾವುದು ಅಂತ ಗುರ್ತಿರ್ಬಿಡ್ತಿದ್ದೆ. ಈಗ್ಲಾದ್ರೂ ಹೇಳು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನೀನ್ ಕುತ್ತಿಗೆನ ಕೊಚ್ಚು ಕಚ್ಬಿಡ್ಲ? ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವ್ ತುಳಿಸ್ಕೊತಾನೆ ಇರಿ. ಇವರೆಲ್ಲ ಉಳಿದಂಗೆ ಇಸ ಇಲ್ಲ ಅಂದ್ರೆ ಹಿಡಿಬೇಕು, ಇಸ ಇದ್ರೆ ಹೊಡಿಬೇಕು. ಅವರೆಲ್ಲ ಜೀವ ಇರೋ ಚಪ್ಪಲಿಗಳು. ಅನ್ನನ ತ್ಯಾವ್ರು ಅಂತಾರೆ. ಅಂತ ತ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಅವರು ಕೂಡ ಇಂದಲ್ಲ ನಾಳೆ ತಿರುಗ್ ಬೀಳ್ತಾರೆ, ನೋಡ್ತಾ ಇರಿ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ವ ಮಾತ್ರನೇ ಹೆಡೆ ಎತ್ತೋದು. ತೆಪ್ಪಾಗಿದ್ರೆ ಸಂಸ್ಬಿಡವ. ಒಂದ್ ಬಂದೂಕಲ್ಲ 100 ಪಿರಂಗಿನ ಅಡ್ಡ ಬಂದ್ರು ನನ್ ತಡ್ ತಿಳ್ಸಕ್ಕಾಗಕ್ಕಿಲ್ಲ. Wait, 1 second. ಓಕೆ. ಫಸ್ಟ್ ಆಫ್ ಆಲ್ ಟ್ರೈಲರ್ ಏನು ಅನಿಸ್ತಂದ್ರೆ, ಟ್ರೈಲರ್ ಖಂಡಿತ ನನಗೆ ತುಂಬಾ ಇಷ್ಟ ಆಯ್ತು. ಈ ಟ್ರೈಲರ್ ತುಂಬಾ ಎಮೋಷನ್ಸ್, ತುಂಬಾ ಸ್ಟೋರಿನೇ ಇದೆ ಇದರಲ್ಲಿ. ಅಂದ್ರೆ ಸ್ಟೋರಿ ಏನಂತ ಈ ಟ್ರೈಲರ್ ನೋಡ್ರಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ದರ್ಶನ್ ಅವ್ರ ಜೈಲಿಂದ ಬರ್ತಾರೆ, ತಿರ್ಗಾ ಊರಿಗೊಬ್ಬ ದೊಡ್ಡ ವಿಲನ್ ಇರ್ತಾನೆ, ಅಲ್ಲಿರೋ ಜನ ಅವ್ರ ಕಾಲ್ ಇಟ್ಕೊಂಡಿರ್ತಾನೆ. ಆ ದರ್ಶನ್ ತಿರ್ಗಾ ಅವ್ರನ್ನ ಯಾವ ತರ ಕಾಪಾಡ್ತಾನೆ ಅನ್ನೋದೇ ಮೇಜರ್ ಸ್ಟೋರಿ ಅನ್ನಿಸ್ತಾ ಇದೆ ಈ ಸಿನಿಮಾ ಸ್ಟೋರಿ. ಫೈಟ್ ಸೀಕ್ವೆನ್ಸ್ ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ. ಸಿನಿಮಾ ಸಾಕ ತುಂಬಾ ಸ್ಟೈಲಿಶ್ ಆಗಿ ತೆಗ್ದಿರೆ. ತರುಣ್ ಸುಧೀರ್ ಅವರ ಪ್ಲಸ್ ಪಾಯಿಂಟ್ ಏನಂದ್ರೆ, ಅವ್ರು ಚೌಕ ಸಿನಿಮಾ ಆಗ್ಲಿ, ರಾಬರ್ಟ್ ಸಿನಿಮಾ ಆಗ್ಲಿ, ಕಾಟೇರ ಸಿನಿಮಾ ಆಗ್ಲಿ ತುಂಬಾ ಸ್ಟೈಲಿಶ್ ಆಗಿ ತೆಗಿತಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ದರ್ಶನ್ ಸಕ್ಕದಾಗಿ ತೋರಿಸ್ತಾರೆ. ಚೌಕ ಸಿನಿಮಾದ ಒಂದು ಸಣ್ಣ ಕ್ಯಾಮಿ ಮಾಡಿದ್ರು ಸೂಪರ್ ಆಗಿ ತೋರಿಸಿದ್ದಾರೆ. ರಾಬರ್ಟ್ ಅಲ್ಲಿ ನೀವು ನೋಡಿ ಇರುತ್ತೆ, ಸಾಕ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಈ ಲಾಸ್ಟ್ ರಿಲೀಸ್ ಆದ ಕ್ರಾಂತಿ ಸಿನಿಮಾ ಸ್ವಲ್ಪ ನಾನು ಡಿಸಪಾಯಿಂಟ್ ಆಗಿದೆ. ದರ್ಶನ್ ಅವ್ರ ಲುಕ್ ಆಗ್ಲಿ, ಆ ಸ್ಟೋರಿ ಸಿನಿಮಾನೇ ಡಿಸಪಾಯಿಂಟ್ ಅನ್ನಿಸ್ತು ನನಗೆ. ಇದು
ಪರ್ಫೆಕ್ಟ್ ಕಮ್ ಬ್ಯಾಕ್ ಅನ್ನಿಸ್ತದೆ ನನಗೆ. ಯಾಕೆ ದರ್ಶನ್ ಅವ್ರಿಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಕ್ಯಾರೆಕ್ಟರ್ ಆಗಲಿ, ಅವ್ರ ಲುಕ್ ಆಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದು 1970s ನಡೆದಲ್ಲಿ ಒಂದು ಭೀಮ್ನಳ್ಳಿ ಅನ್ನೋ ನಡೆದ್ರಲ್ಲಿ ಒಂದು ಸ್ಟೋರಿ ಅನಿಸ್ತಿದೆ. ಯಾಕಂದ್ರೆ ಸ್ಟೋರಿದಲ್ಲಿ ಹೇಳಿದ್ ಭೀಮ್ನಳ್ಳಿ ನಡೆಯಲ್ಲ ಒಂದು ಸ್ಟೋರಿ, ಇದು ರಿಯಲ್ ಲೈಫ್ ಅಲ್ಲಿ ನಡೆದಿರುವಷ್ಟು ಆಧಾರಗಳ ಮೇಲೆ ಈ ಸ್ಟೋರಿ ತೆಗ್ದಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನೋಡೋಣ ಥಿಯೇಟರ್ದಲ್ಲಿ ಯಾವ ತರ ಇನ್ಫಾರ್ಮ್ ಕೊಡ್ತಾರೋ. ಇನ್ನು ಸಿನಿಮಾದಲ್ಲಿ ಲಾಸ್ಟ್ ಶಾರ್ಟ್ ಅಲ್ಲಿ ಒಬ್ರು ಯಾರೋ ದನ ಹಿಡ್ಕೊಂಡು ಬರ್ತಾರೆ, ಅದು ದನ ಹಸನ ಹಿಡ್ಕೊಂಡ್ ಬರ್ತಾರೆ. ಅವ್ರು ಯಾರಂತ ಸರ್ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಅದು ಟ್ರೈಲರ್ ಲೈವ್ ನೋಡ್ತಾ ಇದ್ರಿಂದ ಅವರು ನನ್ಗೆ ಯಾಕೋ ವಿಷ್ಣುವರ್ಧನ್ ಸಾರ್ ಏನೇನೋ AI ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಬೇರೆ ಯಾರು ಅಂತ ಕರೆಕ್ಟ್ ಎಕ್ಸಾಕ್ಟ್ ನೋಡ್ಲಿಲ್ಲ ನಾನು. ನೀವು ಕಮೆಂಟ್ ಮಾಡ್ರಿ ಒಂದ್ ವೇಳೆ ಅವ್ರು ಯಾರನ್ನೋದಕ್ಕೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು. ಇನ್ನೊಂದು ಇದ್ರಲ್ಲಿ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಇದೆ, ದರ್ಶನ್ ಅವ್ರ ಡೈಲಾಗ್, ತಾಯಿ ನಾನು ಏನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ತಾ ಅಂತೆ. ಸರ್ ದರ್ಶನ್ ಸರ್ ನೀವೇನ್ ಸರ್ ತಪ್ಪು ಮಾಡ್ತೀರಾ, ನೀವೇನ್ ಮಾಡಿ ಕರೆಕ್ಟಾಗಿ ಮಾಡ್ತೀರಾ, ಅದು ನಿಮ್ ಫ್ಯಾನ್ಸ್ ಗೊತ್ತು ನೀವೆಂತಾರಂತ. ನಾನಾಗ್ಲಿ ಈಗಾಗ್ಲಿ ವೇಟ್ ಮಾಡ್ತಾ ಇದ್ದೀನಿ. ನನ್ನದ್ರ ಟ್ರೈಲರ್ ಏನ್ ಡಿಸಪಾಯಿಂಟ್ ಮಾಡಿಲ್ಲ. ಇನ್ನೊಂದು ಇದು ಧನುಷ್ ಅವರ ಕರ್ನಲ್ ಸಿನಿಮಾ ರಿಮೇಕು ಅಲ್ಲ, ರಂಗಸ್ಥಳಂ ಸಿನಿಮಾ ರಿಮೇಕು ಅಲ್ಲ, ಇದು ಬೇರೆ ಫ್ರೆಶ್ ಸ್ಟೋರಿ ಅಂತ ನನಗೆ ಯಾಕೆ ಅನಿಸ್ತದೆ. ಯಾಕಂದ್ರೆ ನನಗೆ ಯಾವ ರಿಫರೆನ್ಸ್ ಕಾಣಿಸ್ತಿಲ್ಲ ಆ ಸಿನಿಮಾದಲ್ಲಿ ಇರೋ ರಿಫರೆನ್ಸ್ ಕ್ಯಾರೆಕ್ಟರ್ ಆಗಲಿ ನನಗೆ ಅಷ್ಟೊಂದು ಕಾಣಿಸ್ತಿಲ್ಲ. ಕರ್ನಂದು ಸ್ವಲ್ಪ ಫ್ಲೇವರ್ ಇದೆ, ಅಂದ್ರೆ ಕೆಳಗಡೆ ಕೀಳ್ ಜಾತಿ ಸ್ವಲ್ಪ ಕಮ್ಮಿಯಾಗಿ ನೋಡೋದು, ಒಬ್ಬ ಹೀರೋ ಬಂದು ಅವ್ರನ್ನ ಕಾಪಾಡೋದು. ಬಟ್ ನನ್ಗೆ ಯಾಕೋ ಅನ್ನಿಸ್ತಾ ಇಲ್ಲ ಕರ್ನಲ್ ಸ್ಟೋರಿ ಅಂತ ನನ್ಗೆ ಯಾಕೆ ಅನ್ನಿಸ್ತಾ ಇಲ್ಲ. ಬಸ್ ಒಂದು ಸೀನ್ ಬರುತ್ತಲ್ಲ ಆಗೊಂದು ಟೈಮ್ ನನ್ ಕರ್ನಲ್ ಅನ್ನಿಸ್ತು. ಬಟ್ ನಾನು ಟೋಟಲ್ ಟ್ರೈಲರ್ ಎಲ್ಲ ನೋಡ್ರೆ ಎಲ್ಲೂ ನಾನು ಕರ್ನಲ್ ಸಿನಿಮಾ ರಿಮೇಕ್ ಅಂತ ನನ್ಗಾದ್ರೆ ಅನ್ನಿಸ್ತಿಲ್ಲ. ನೋಡೋಣ ಪೂರ್ತಿ ಸಿನಿಮಾ ನಾವು December 29 ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಏನನ್ನೋದು. ನೀವು ನಮ್ಮ ಚಾನೆಲ್ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. December 29 12 ಗಂಟೆಗೆ ನಮ್ ಕಾಟ್ಯಾರ ಸಿನಿಮಾ ರಿವ್ಯೂ ನಮ್ಮ ಚಾನಲ್ ಇರುತ್ತೆ. ದರ್ಶನ್ ಫ್ಯಾನ್ಸ್ ಒಂದ್ ವೇಳೆ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನನಗೆ ಸಪೋರ್ಟ್ ಮಾಡಿ. ಟ್ರೈಲರ್ ಮಾತ್ರ ನನಗೆ ಇಷ್ಟ ಆಗಿದೆ. ಸಿನಿಮಾ ನನಗೆ ಇಷ್ಟ ಆಗುತ್ತೆ ನಾನು ಹೇಳಕ್ಕಾಗಲ್ಲ, ಬಟ್ ಟ್ರೈಲರ್ ಮಾತ್ರ ಖಂಡಿತ ಇಷ್ಟ ಆಗಿದೆ. ಸಿನಿಮಾಗೋಸ್ಕರ ನೀವೆಷ್ಟು ವೇಟ್ ಮಾಡ್ತಿದ್ರೆ ನಾನು ಅಷ್ಟೇ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.